ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ದ್ರಾವಿಡ ನೆಲ ತಮಿಳುನಾಡಿನಲ್ಲಿ ಇಡೀ ರಾಜಕೀಯ ಇತಿಹಾಸದಲ್ಲೇ ಒಂದು ರೀತಿಯಲ್ಲಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿರುವಂಥದ್ದು ಈ ಬಾರಿ ನಟ ವಿಜಯ್ ಅವರು. ಟಿವಿಕೆ ಪಕ್ಷ ಅಭೂತಪೂರ್ವವಾದಂತಹ ಬರೋಬ್ಬರಿ 106 ಸ್ಥಾನಗಳನ್ನು ಗೆದ್ದು ಬೀಗುತ್ತಾ ಇದೆ. ಆದರೆ ಕಳೆದ 4 ದಿನಗಳಿಂದ ಕೂಡ ವಿಜಯ್ ಅವರು ಅವರ ಟಿವಿಕೆ ಪಕ್ಷ ಸರ್ಕಾರವನ್ನು ರಚಿಸೋದಕ್ಕೆ, ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಕಸರತ್ತನ್ನು ಮಾಡ್ತಾನೆ ಇದ್ದಾರೆ. ಇನ್ನೂ ಕೂಡ ವಿಜಯ್ ವರ್ಸಸ್ ಗವರ್ನರ್ ಅನ್ನುವಂಥ ಈ ಒಂದು ಜಟಾಪಟಿ ನಿಂತ ಹಾಗೆ ಕಾಣಿಸ್ತಾನೇ ಇಲ್ಲ. ಈಗ ಎಲ್ರಿಗೂ ಗೊತ್ತಿರುವಂಥ ವಿಚಾರ, DMK ಮೈತ್ರಿಯಿಂದ ಹೊರಬಂದಂಥ ಕಾಂಗ್ರೆಸ್ 5 ಜನ ಶಾಸಕರು ಟಿವಿಕೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. 5 ಜನ ಕಾಂಗ್ರೆಸ್, CPI DMKನ ಎಡಪಕ್ಷವಾಗಿರುವಂತಹ ಲೆಫ್ಟ್ ಪಾರ್ಟೀಸ್ ಏನಿದ್ವಲ್ಲ, CPI ಮತ್ತು CPIM. CPI 2 ಸ್ಥಾನಗಳು, CPIM 2 ಸ್ಥಾನಗಳು, ಕಾಂಗ್ರೆಸ್ 5 ಸ್ಥಾನಗಳು, ಟಿವಿಕೆ ಪಕ್ಷ 106 ಸ್ಥಾನಗಳು. ಒಟ್ಟಾರೆ ಸೇರಿದರೆ 116 ಸ್ಥಾನಗಳ ಸಂಖ್ಯಾಬಲ ಈ ಕ್ಷಣಕ್ಕೆ ವಿಜಯ್ ಅವರ ಹತ್ರ ಇದೆ. ವಿಜಯ್ ಅವರು ಇಲ್ಲಿಯ ತನಕವೂ ಕೂಡ ಕಳೆದ 3 ದಿನಗಳಿಂದ 3 ಬಾರಿ ರಾಜ್ಯಪಾಲ ಹರ್ಲೇಕರ್ ಅವರನ್ನು ಭೇಟಿಯಾಗಿದ್ದಾರೆ. ಆದರೂ ಕೂಡ ಇಲ್ಲಿಯ ತನಕವೂ ಕೂಡ ರಾಜ್ಯಪಾಲರು ವಿಜಯ್ ಅವರಿಗೆ ಸರ್ಕಾರ ರಚನೆಗೆ ಅವಕಾಶವೇ ಮಾಡಿಕೊಟ್ಟಿಲ್ಲ. ನಿನ್ನೆಯೂ ಕೂಡ ನನ್ನ ಹತ್ರ 121 ಸಂಖ್ಯಾಬಲ ಇದೆ ಅಂತ ತಗೊಂಡು ಹೋಗ್ತೇನೆ, ಅತಿ ವಿಶ್ವಾಸದಲ್ಲಿದ್ದರು. ವಿಜಯ್ ಅವರ ಸರ್ಕಾರ ರಚನೆ ಮಾಡೇ ಬಿಡ್ತೇನೆ ಅಂತ. ಬಿಟ್ವೀನ್ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು VCK, AMMK ಮತ್ತು ಮುಸ್ಲಿಂ ಲೀಗ್ ಏನಿದೆಯಲ್ಲ, ಇವರುಗಳ ಬೆಂಬಲ. ಇನ್ನೆರಡು ಸಂಖ್ಯೆಯ ಅವಶ್ಯಕತೆ ವಿಜಯ್ ಅವರಿಗಿದೆ. ಪ್ರಾಪರ್ 118 ಮ್ಯಾಜಿಕ್ ನಂಬರನ್ನು ಇಟ್ಕೊಂಡು ಸರ್ಕಾರವನ್ನು ರಚನೆ ಮಾಡೋದಕ್ಕೆ. ಈ ಒಂದು VCK ಇರೋದೇ 2. ಎಂಥ ಲಕ್ ನೋಡಿ ಅವರಿಗೆ. VCK ಗೆದ್ದಿರೋದೇ 2 ಸ್ಥಾನಗಳು. ಅವರ ಒಂದು ಕಂಡೀಷನ್ಸ್ ಏನಿದೆಯಲ್ಲ, ಅದು ಈ ವಿಜಯ್ ಅವರಿಗೆ ಒಪ್ಪಿಗೆಯಲ್ಲಿ ಒಂದಷ್ಟು ಮಾತುಕತೆಗೆ ನಿನ್ನೆಯೇ ಅಧಿಕೃತವಾಗಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಯಾರಿಗೆ ಬೆಂಬಲ ಅನ್ನುವಂಥದ್ದನ್ನು ಘೋಷಿಸ್ತೇವೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಇವತ್ತು ಸಂಜೆ 4 ಗಂಟೆಯ ನಂತರದಲ್ಲಿ ಈ VCK ಪಕ್ಷ ತನ್ನ ಬೆಂಬಲ ಯಾರಿಗೆ ಅನ್ನುವಂಥದ್ದನ್ನು ಘೋಷಣೆ ಮಾಡ್ತಾ ಇದೆಯಂತೆ. ಅವರ ಕಂಡೀಷನ್ಸ್ ಮತ್ತು ಬೇಡಿಕೆ ಇರುವಂಥದ್ದು ವಿಜಯ್ ಅವರ ಜೊತೆಗೆ ಇರದೇ 2. ಒಬ್ಬರಿಗೆ ಉಪಮುಖ್ಯಮಂತ್ರಿಗಳ ಸ್ಥಾನವನ್ನು ಕೊಡಬೇಕು, DCM ಪಟ್ಟವನ್ನು ಕೊಡಬೇಕು, ಇನ್ನೊಂದು ಮಂತ್ರಿ ಸ್ಥಾನವನ್ನು ಕೊಡಬೇಕು VCK ಅವರಿಗೆ. ಎಂಥ ರಾಜಕೀಯ ಹೇಗಿದೆ ನೋಡಿ ನೀವೇ. ಗೆದ್ದಿರೋದು 2 ಸ್ಥಾನ, ಆದರೆ ಅವರು ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು DCM ಸ್ಥಾನ ಮತ್ತು ಮಂತ್ರಿ ಸ್ಥಾನವನ್ನು. ಹೀಗಾಗಿ ಬಹುತೇಕ ಈ VCK ಪಕ್ಷದ ಬೇಡಿಕೆಗಳಿಗೆ ವಿಜಯ್ ಅವರು ಒಪ್ಪಿದ್ದಾರೆ, ಒಪ್ಪಿಗೆ ಸೂಚಿಸಲಾಗಿದೆ ಅನ್ನುವಂಥ ಮಾತುಗಳಿದೆ. ಈ ಕುದುರೆ ವ್ಯಾಪಾರ ಬಹಳ ಜೋರಾಗಿ ನಡೀತಾ ಇದೆ. ಆದರೆ ಬರೀ ಎಕ್ಸಾಕ್ಟ್ 118 ಅನ್ನುವಂಥ ಸಂಖ್ಯಾಬಲವನ್ನು ಇಟ್ಕೊಂಡು ವಿಜಯ್ ಸರ್ಕಾರ ರಚನೆ ಮಾಡಿದ್ರೆ ಅದು ಒಂದು ರೀತಿಯಲ್ಲಿ ತೂಗುಗತ್ತಿಯ ರೀತಿಯಲ್ಲಿ. ಯಾಕೆ ಅಂತಂದರೆ ಒಬ್ಬರು ಕೂಡ ಏನಾದರೂ ಹೊರಗಡೆ ಬಂದುಬಿಟ್ರೆ ಫಾರ್ ವೇರಿಯಸ್ ರೀಸನ್ಸ್, ಯಾಕೆಂದರೆ ಕುದುರೆ ವ್ಯಾಪಾರ ಭಾಳ ಜೋರಾಗಿ ನಡೆಯುತ್ತೆ ರಾಜಕೀಯದಲ್ಲಿ. ಏನಾದರೂ ಆಗಿ ಯಾರಾದರೂ ಒಬ್ಬರು ಶಾಸಕರು ಏನಾದರೂ ಬಂದುಬಿಟ್ರೆ ಕರೆಕ್ಟ್ 118 ಇಟ್ಕೊಂಡು ಸರ್ಕಾರ ರಚನೆ ಮಾಡಿದರೆ, ನಾ ಹೇಳ್ತಾ ಇರೋದು, ಒಬ್ಬರ ಆಚೆ ಬಂದರೂ ಕೂಡ ವಿಜಯ್ ಅವರ ಸರ್ಕಾರ ಪತನ ಆಗುತ್ತೆ. ಅಂಥ ಒಂದೇನು ಹೇಳ್ತಾರೆ, ಬಹಳ ಡೇಂಜರ್ ಪರಿಸ್ಥಿತಿಯಲ್ಲಿ ವಿಜಯ್ ಅವರು ಇರುವಂಥದ್ದು. ಇಫ್ ಇನ್ ಕೇಸ್ ಬೇರೆ ಏನಾದರೂ ಪಕ್ಷಗಳು ಬೆಂಬಲವನ್ನು ಸೂಚಿಸಿ 118 ಕ್ರಾಸ್ ಮಾಡಿ ಏನಾದರೂ ನಂಬರ್ಸ್ನ ವಿಜಯ್ ಅವರು ಇಟ್ಕೊಂಡ್ರೆ ಅವರ ಸರ್ಕಾರ ಸೇಫ್. ಆದರೆ ಇಲ್ಲಿಯ ತನಕವೂ ಕೂಡ ಗವರ್ನರ್ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಇದರ ಹಿಂದೆ ಬೇಕಾದಷ್ಟು ಚರ್ಚೆ ಆಗ್ತಾಯಿದೆ. ಯಾಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮ್ಯಾಜಿಕ್ ನಂಬರ್ ಇಟ್ಕೊಳ್ಳದೆ, ಬಹುಸಂಖ್ಯೆಯನ್ನು ಇಟ್ಕೊಳ್ಳದೆ, ಸಂಖ್ಯಾಬಲವನ್ನು ಇಟ್ಕೊಳ್ಳದೆ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ನಮ್ಮ ಕರ್ನಾಟಕದ ಉದಾಹರಣೆ ತೊಗೊಂಡ್ರೆ ಇದೇ BS ಯಡಿಯೂರಪ್ಪನವರು 2018ರಲ್ಲಿ ಅವ್ರ ಹತ್ರ ನಂಬರ್ಸೇ ಇರಲಿಲ್ಲ, ಬಟ್ ಸ್ಟಿಲ್ ಅವರು ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ತದನಂತರದಲ್ಲಿ ಆನ್ ದಿ ಫ್ಲೋರ್ ಆಫ್ ಅಸೆಂಬ್ಲಿ ಅವರು ಪ್ರೂವ್ ಮಾಡಿಕೊಳ್ತಾರೆ. ವಿಜಯ್ ಅವರಿಗೆ ಯಾಕೆ ಈ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ? ರಾಜ್ಯಪಾಲರ ನಡೆ ಇದು ಯಾಕೆ ಈ ರೀತಿಯಾಗಿದೆ, ಅಸಾಂವಿಧಾನಿಕವಾಗಿದೆ ಅನ್ನುವಂಥ ಚರ್ಚೆಗಳು, ಟೀಕೆಗಳ ಮಧ್ಯೆ ಇನ್ನೂ ಕೂಡ ಸಂಖ್ಯಾಬಲವನ್ನು ವಿಜಯ್ ಅವರು ಪ್ರೂವ್ ಮಾಡೋಕ್ಕಾಗಿಲ್ಲ. ಸರ್ಕಾರ ರಚನೆಯ ಕಸರತ್ತು ಮುಂದುವರಿತಾನೇ ಇದೆ. 118 ಸಂಕಷ್ಟಗಳು TVK ಪಕ್ಷಕ್ಕೆ ಎದುರಾಗ್ತಾ ಇರುವಂಥದ್ದು. ವಿಜಯ್ ಅವರು ಇದನ್ನೆಲ್ಲವನ್ನೂ ಕೂಡ ಮೆಟ್ಟಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಸಂಖ್ಯಾಬಲವನ್ನು ಪ್ರೂವ್ ಮಾಡಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾರಾ, ಸರ್ಕಾರವನ್ನು ರಚಿಸ್ತಾರಾ, ತಮಿಳುನಾಡಿನ ಹೈಡ್ರಾಮಾ, ತಮಿಳುನಾಡಿನ ರಾಜಕೀಯ ಬೆಳವಣಿಗೆ ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.